ಎಲ್ಲರಿಗೂ ನಮಸ್ಕಾರ. ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಯಾದ ಫೈಂಡರ್ ಎಂಬ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೂವಿ ಸ್ಟಾರ್ಟ್ ಆಗ್ತಿದ್ದಂಗೆ ರಾಮ್ ಎಂಬ ಅಡ್ವೊಕೇಟ್ನ ನೋಡ್ತೀವಿ. ಒಂದು ಕಾಲೇಜ್ಗೆ ಬಂದು ಅಲ್ಲಿರೋ ಸ್ಟೂಡೆಂಟ್ಸ್ಗೆ ಲಾ ಬಗ್ಗೆ ಹೇಳ್ತಾ ಮೋಟಿವೇಶನ್ ಸ್ಪೀಚ್ನು ಕೊಡ್ತಿರ್ತಾರೆ. ಮತ್ತೆ ಒಂದು ಕ್ವಶನ್ನ ಕೇಳ್ತಾರೆ, ನಿಮ್ಮೆಲ್ಲರ ಎಜುಕೇಶನ್ ಮುಗಿದ್ಮೇಲೆ ಮುಂದೇನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ವಿನೋದ್ ಎಂಬ ಸ್ಟೂಡೆಂಟ್ ಎದ್ದು ನಿಂತ್ಕೊಂಡು, ಸರ್ ನಾನೊಂದು ಏಜೆನ್ಸಿನ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನಮ್ಮ ಇಂಡಿಯಾದಲ್ಲಿ ಯಾವುದೇ ಕ್ರಿಟಿಕಲ್ ಕೇಸ್ನ ಕಂಡುಹಿಡಿಯೋಕ್ಕಾಗಿಲ್ಲ ಅಂದರೆ ಪೊಲೀಸ್ಗಳು ಅಮಾಯಕರನ್ನ ಹಿಡಿದು ಜೈಲ್ಗೆ ಹಾಕ್ತಿದ್ದಾರೆ. ಅಂಥವ್ರಿಗೆ ನ್ಯಾಯನ ಕೊಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ವಿನೋದ್ ಒಂದು ಎಕ್ಸಾಂಪಲ್ನ ಕೊಡ್ತಾನೆ. 1985 ಒಬ್ಳು ಮಹಿಳೆ ಅಚಾನಕ್ ಆಗಿ ಕೊಲೆ ಆಗ್ತಾಳೆ. ಈ ವಿಚಾರವಾಗಿ ಪೊಲೀಸರು ಬರ್ತಾರೆ. ಕ್ರಿಮಿನಲ್ನ ಕಂಡುಹಿಡಿಯೋಕ್ಕಾಗೋದಿಲ್ಲ. ಅದಕ್ಕಾಗಿ ಒಬ್ಬ ಅಮಾಯಕನ ಜೈಲ್ಗೆ ಹಾಕಿ ಕೊಲೆ ಆಗಿರೋಳು ನಿನ್ನ ಹೆಂಡತಿ, ನೀನೇ ಕೊಲೆ ಮಾಡಿರೋದು ಅಂತ ಒಪ್ಕೋಬೇಕು ಅಂತ ಹೇಳಿ ಅವನಿಗೆ ಚೆನ್ನಾಗಿ ಕಾಟ ಕೊಡ್ತಾರೆ. ಆ ಕಾಟ ತಡೆಯೋಕ್ಕಾಗದೆ ಆಯ್ತು ನಾನು ಒಪ್ಕೋತೀನಿ, ಸ್ಟೇಟ್ಮೆಂಟ್ನ ಕೊಡ್ತೀನಿ ಅಂತ ಹೇಳ್ತಾನೆ. ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಇನ್ನೇನು ಅವನು ಕೊಲೆನ ಒಪ್ಕೋಬೇಕು ಅನ್ನೋಷ್ಟರಲ್ಲಿ ಅಲ್ಲಿಗೆ ಅವನ ನಿಜವಾದ ಹೆಂಡತಿ ಬರ್ತಾಳೆ. ಅವಾಗ ಅಲ್ಲಿರೋರ್ಗೆಲ್ಲ ಗೊತ್ತಾಗುತ್ತೆ ಪೊಲೀಸರು ನಿಜವಾದ ಕ್ರಿಮಿನಲ್ನ ಕಂಡಿಡ್ದಿಲ್ಲ ಅಂತ. ಅಮಾಯಕ ವ್ಯಕ್ತಿಗೆ ಕೋರ್ಟು ನ್ಯಾಯನ ಕೊಡಿಸುತ್ತೆ. ಆ ಎಕ್ಸಾಂಪಲ್ನ ಕೊಡ್ತಾ ವಿನೋದು ಅಡ್ವೊಕೇಟ್ ರಾಮ್ಗೆ ಹೇಳ್ತಾನೆ, ಸರ್ ನಾನು ಇದೇ ರೀತಿ ಅಮಾಯಕ ವ್ಯಕ್ತಿಗಳಿಗೆ ನ್ಯಾಯನ ಕೊಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ವಿನೋದ್ ಜೊತೆ ಅಲ್ಲಿ ಪಲ್ಲವಿನೂ ಇರ್ತಾಳೆ. ಇಬ್ರು ಒಳ್ಳೆ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ. ಅಡ್ವೊಕೇಟ್ ರಾಮ್ ಅವ್ರಿಗೆ ನಂಬರ್ನ ಕೊಟ್ಟು ಅಲ್ಲಿಂದ ಹೊಂಟೋಗ್ತಾನೆ. ನೆಕ್ಸ್ಟ್ ಸೀನಲ್ಲಿ ವಿನೋದ್ ಮತ್ತೆ ಪಲ್ಲವಿ ಅವ್ರ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಫೈಂಡರ್ ಎಂಬ ಏಜೆನ್ಸಿನ ಶುರು ಮಾಡ್ತಿದ್ದಂಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಯಾವ್ದಾದ್ರು ಕ್ರಿಟಿಕಲ್ ಕೇಸ್ ಉಳಿದಿದ್ಯಾ ಅಂತ ವಿಚಾರಿಸ್ತಾರೆ. ಸುತ್ತಮುತ್ತ ಪೊಲೀಸ್ ಸ್ಟೇಷನಲ್ಲಿ ಯಾವ ಕೇಸು ಇಲ್ಲ ಅಂತದ್ದು ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ರೂಬಿ ಎಂಬ ಹುಡುಗಿ ನ್ಯೂಸ್ ಪೇಪರಲ್ಲಿ ಫೈಂಡರ್ ಎಂಬ ಏಜೆನ್ಸಿ ಆ್ಯಡ್ನ ನೋಡ್ತಾಳೆ. ಅಲ್ಲಿರೋ ನಂಬರ್ಗೆ ಕಾಲ್ ಮಾಡಿ, ಸರ್ ನನ್ನ ಹೆಸರು ರೂಬಿ, ನನ್ನ ತಂದೆ ಹೆಸರು ಪೀಟರ್ ಅಂತ, ನಮ್ಮ ಮಾವನ ಹೆಸರು ರಯಾನ್ ಅಂತ, ಇವರಿಬ್ಬರೂ ಯಾವುದೋ ಕೇಸ್ ಮೇಲೆ ಒಳಗಡೆ ಹಾಕಿದ್ದಾರೆ ಸರ್, ಆದರೆ ನಮ್ಮ ತಂದೆ ಮತ್ತು ನಮ್ಮ ಮಾವ ಇನ್ನೋಸೆಂಟ್ ಸರ್, ಬೇಲೆ ಸಿಕ್ತಿಲ್ಲ ಅಂತ ಹೇಳ್ತಾಳೆ. ವಿನೋದ್ ಅವರ ಏಜೆನ್ಸಿ ಅಡ್ರೆಸ್ನ ಕೊಟ್ಟು ಬರೋದಕ್ಕೆ ಹೇಳ್ತಾನೆ. ರೂಬಿ ವಿನೋದ್ನ ಮೀಟ್ ಮಾಡ್ತಾಳೆ. ವಿನೋದ್ ಹೇಳ್ತಾನೆ, ಏನು ನಡೀತು ಅಂತ ಪಿಂಟು ಹೇಳು. ರೂಬಿ ಹೇಳೋದಕ್ಕೆ ಶುರು ಮಾಡ್ತಾಳೆ, ಸರ್ ನಮ್ದೊಂದು ಚಿಕ್ಕ ಫ್ಯಾಮಿಲಿ, ನಮ್ಮ ಮಾವ, ನಮ್ಮ ತಂದೆ, ನಮ್ಮ ತಾಯಿ. ಸರ್ ನಮ್ಮದು ಮೀನು ಹಿಡಿಯೋ ಕೆಲಸ. ಒಂದು ದಿನ ಒಂದು ಕಂಪ್ನಿಗೆ ನಮ್ಮ ತಂದೆ ದುಡ್ಡನ್ನ ಕಟ್ಟೋದಕ್ಕೆ ಶುರು ಮಾಡಿದ್ರು. ನಮ್ಮ ತಂದೆಗೆ ಆ ಕಂಪ್ನಿಯವ್ರು ಹೇಳಿರ್ತಾರೆ, ನೀವು ಇನ್ವೆಸ್ಟ್ ಮಾಡೋ ದುಡ್ಡಿಗೆ 2% ಲಾಭನ ಕೊಡ್ತೀವಿ ಅಂತ. ನಮ್ಮ ತಂದೆ ಖುಷಿಯಾಗಿ ನಮ್ಮ ಮನೆ ಸುತ್ತಮುತ್ತ ಇರೋರಿಗೆಲ್ಲ ಹೇಳಿ ಆ ಕಂಪ್ನಿಲಿ ಇನ್ವೆಸ್ಟ್ ಮಾಡೋ ರೀತಿ ಮಾಡ್ತಾರೆ. ಒಂದು ದಿನ ಆ ಕಂಪ್ನಿ ಫ್ರಾಡ್ ಅಂತ ಗೊತ್ತಾಗಿ ದುಡ್ಡೆಲ್ಲ ತಗೋಗಿದ್ದಾರೆ ಅಂತ ಜನಕ್ಕೆ ತಿಳಿಯುತ್ತೆ. ಅವರೆಲ್ಲ ಬಂದು ನಮ್ಮ ತಂದೆ ಮುಂದೆ ನಿಂತ್ಕೊಂಡು ಗಲಾಟೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಪೀಟರ್ ಅವ್ರ ಹತ್ರ ಕೇಳ್ಕೊತಾನೆ, ಸ್ವಲ್ಪ ದಿವಸ ಟೈಮ್ನ ಕೊಡಿ, ನಿಮ್ಮ ದುಡ್ಡನ್ನ ನಿಮಗೆ ವಾಪಸ್ ಬರೋ ರೀತಿ ಮಾಡ್ತೀನಿ ಅಂತ. ಆ ಕಂಪ್ನಿಯವರು 7 ಲಕ್ಷನ ದೋಚ್ಕೊಂಡು ಹೋಗಿರ್ತಾರೆ. ಪೀಟರ್ಗೆ ಇವಾಗ 7 ಲಕ್ಷದ ಅವಶ್ಯಕತೆ ಇರುತ್ತೆ. ಪೀಟರ್ ಮತ್ತೆ ರಯಾನು ಅವ್ರ ಬೋಟ್ನ 1 ಲಕ್ಷಕ್ಕೆ ಮಾರಿ ಆ 2 ಲಕ್ಷನೂ ಜನಕ್ಕೆ ಹಂಚ್ಬಿಡ್ತಾರೆ. ಇವಾಗ 5 ಲಕ್ಷದ ಅವಶ್ಯಕತೆ ಇರುತ್ತೆ. ನೆಕ್ಸ್ಟ್ ಡೇ ಪೀಟರ್ ಅವ್ನ ಹೆಂಡತಿಗೆ ಹೇಳ್ತಾನೆ, 5 ಲಕ್ಷನ ಹೊಂದಿಸೋದು ತುಂಬ ಕಷ್ಟ, ಆದರೆ ಒಂದು ದಾರಿ ಐತೆ. ಒಬ್ಬ ಪಾರ್ಟಿ ನಮ್ಮಿಬ್ರಿಗೂ 5 ಲಕ್ಷನ ಕೊಡ್ತೀನಿ ಅಂತ ಹೇಳಿದ್ದಾನೆ. ಆದರೆ ಇಬ್ಬರು 7 ತಿಂಗಳು ಜೈಲಲ್ಲಿ ಇರಬೇಕಾಗುತ್ತೆ. 7 ತಿಂಗಳು ಆಗ್ತಿದ್ದಂಗೆ ಒಬ್ರು ಒಳ್ಳೆ ಲಾಯರ್ನ ಕರೆಸಿ ಬಿಡಿಸ್ಕೋತಾರೆ ಅಂತಲೂ ಹೇಳಿದ್ದಾನೆ. ಆ ಪ್ಲ್ಯಾನ್ ರೀತಿಯೇ ಪೀಟರ್ ಮತ್ತು ರಾಯನು ಆ ಕೇಸ್ನ ಒಪ್ಕೊಂಡು ಜೈಲ್ಗೆ ಹೋಗ್ತಾರೆ. 7 ತಿಂಗಳ ನಂತರ ಜೈಲ್ ಕಳ್ಸಿದ ಪಾರ್ಟಿ ಕೈ ಎತ್ಬಿಟ್ಟಿರ್ತಾನೆ. ಪೀಟರ್ನ ಹೆಂಡತಿ ಮತ್ತು ಮಗಳು ಒಬ್ಬರು ಲಾಯರ್ಗೆ ಹೇಳ್ತಾರೆ ಪೀಟರ್ ಮತ್ತು ರಾಯನ್ನ ಬಿಡಿಸ್ಕೊಳ್ಳೋದಕ್ಕೆ. ಆ ಲಾಯರ್ ಹತ್ರ ಯಾವ ಸಾಕ್ಷಿನೂ ಇರೋದಿಲ್ಲ, ಪೀಟರ್ ಮತ್ತು ರಾಯನ್ನ ಬಿಡಿಸೋದಕ್ಕೂ ಆಗೋದಿಲ್ಲ. ಈ ಎಲ್ಲ ವಿಚಾರನೂ ರೂಬಿ ವಿನೋದ್ಗೆ ಹೇಳ್ತಾಳೆ. ರೂಬಿ ಇವಾಗ ನಿಜವಾದ ವಿಷಯನ ಹೇಳ್ತಾಳೆ. ನಮ್ಮ ತಂದೆ ಪೀಟರ್ ಮತ್ತು ರಾಯನ್ನು ಒಬ್ಬರು ಕೌನ್ಸಿಲರ್ ಮರ್ಡರ್ ಕೇಸ್ ಮೇಲೆ ಒಳಗಡೆ ಇದ್ದಾರೆ ಅಂತ. ಈ ವಿಚಾರನ ಯಾರು ಹೇಳಿದ್ದು ಅಂತ ಕೇಳ್ತಾನೆ. ರೂಬಿ ಹೇಳ್ತಾಳೆ, ನಮ್ಮ ತಂದೆ ಮತ್ತು ನಮ್ಮ ಮಾವನ ಬಿಡ್ಸೋಕೆ ಹೇಳಿದ್ವಲ್ಲ ಅದೇ ಲಾಯರ್ ಹೇಳಿದ್ದು. ಆ ವಿಚಾರ ನಮ್ಮ ಅಮ್ಮನಿಗೂ ನನಗೂ ಗೊತ್ತಾಗ್ತಿದ್ದಂಗೆ ವಿಷಯನ ಕುಡಿದು ನಮ್ಮನೆ ಅಕ್ಕಪಕ್ಕದವ್ರು ನೋಡಿ ನಮ್ಮಿಬ್ರೂ ಹಾಸ್ಪಿಟ್ಲಿಗೆ ಸೇರಿಸಿದ್ರು. ನಮ್ಮಮ್ಮ ಉಳಿಲಿಲ್ಲ, ನಾನು ಬದುಕೊಂಡೆ. ಅದಾದ 2 ವರ್ಷಕ್ಕೆ ನಮ್ಮ ಮಾವ ರಾಯನ್ ಸತ್ತೋಗಿದ್ದಾನೆ ಅಂತಲೂ ಗೊತ್ತಾಯಿತು. ವಿನೋದ್ ಗೊತ್ತಾಗುತ್ತೆ ರಾಯನ್ 2017ರಲ್ಲೇ ಸತ್ತೋಗಿದ್ದಾನೆ ಅಂತ. ನೆಕ್ಸ್ಟ್ ಡೇ ವಿನೋದ್, ಪಲ್ಲವಿ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಆ ಕೇಸ್ ಮೇಲೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ವಿನೋದ್ ಮತ್ತು ಪಲ್ಲವಿ ಪೀಟರ್ ಇದ್ದ ಊರಿಗೆ ಹೋಗ್ತಾರೆ. ಅಲ್ಲಿರೋ ಜನಗಳನ್ನೆಲ್ಲ ವಿಚಾರಿಸೋದಕ್ಕೆ ಶುರು ಮಾಡ್ತಾರೆ.
ವಿನೋದ್ ಮತ್ತು ಪಲ್ಲವಿ ಜನಗಳನ್ನ ವಿಚಾರಿಸ್ತಾರೆ. ಅವರಿಂದ ಯಾವ ವಿಷಯನೂ ಸಿಗೋದಿಲ್ಲ. ಒಬ್ಬ ಗ್ಯಾರೇಜ್ ಮೆಕ್ಯಾನಿಕ್ನ ವಿಚಾರಿಸ್ತಾರೆ. ಆ ಮೆಕ್ಯಾನಿಕ್ ಹೇಳ್ತಾನೆ, ಕೌನ್ಸಿಲರ್ನ ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಗೊತ್ತು, ಕೊಲೆ ಮಾಡಿದ್ದು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ತಾನೆ. ವಿನೋದ್ ಕೇಳ್ತಾನೆ, ಯಾರು ಕಿಡ್ನಾಪ್ ಮಾಡಿದ್ರು ಅಂತ. ಇವಾಗ ಇಲ್ಲೇ ಟ್ವಿಸ್ಟ್ ಇರೋದು. ಮೆಕ್ಯಾನಿಕ್ ಹೇಳ್ತಾನೆ, ಕೌನ್ಸಿಲರು ವಾಕಿಂಗ್ ಮಾಡ್ಕೊಂಡು ಹೋಗ್ತಿರ್ಬೇಕಾರೆ ಇಬ್ಬರು ಆಟೋದಲ್ಲಿ ಬರ್ತಾರೆ. ರಾಯನ್ ಆಟೋದಿಂದ ಇಳಿದು ಕೌನ್ಸಿಲರ್ನ ಬಾಯಿಗೆ ಕ್ಲೋರೋಫಾರ್ಮ್ನ ಇಟ್ಟು ಮೂರ್ಛೆ ತಪ್ಪಿಸಿ ಆಟೋಗೆ ಹಾಕಿ ಹೋಗ್ತಿರೋದನ್ನ ನಾನು ನೋಡಿದೆ ಅಂತ ಹೇಳ್ತಾನೆ. ವಿನೋದ್ಗೆ ಈಗ ಕನ್ಫರ್ಮ್ ಆಗುತ್ತೆ ರಾಯನೇ ಕಿಡ್ನಾಪ್ ಮಾಡಿರೋದು ಅಂತ. ಆದರೆ ಆಟೋನ ಡ್ರೈವ್ ಮಾಡ್ತಿದ್ದವ್ರು ಯಾರು ಅಂತ ಗೊತ್ತಾಗೋದಿಲ್ಲ. ವಿನೋದ್ ಮತ್ತು ಪಲ್ಲವಿ ಪೀಟರ್ ಕೇಸ್ ಡೀಲ್ ಮಾಡಿದ ಪೊಲೀಸ್ ಆಫೀಸರ್ನ ಮೀಟ್ ಮಾಡ್ತಾರೆ. ಆಫೀಸರ್ ಹೇಳ್ತಾನೆ, ಒಂದಿನ ಮೆಕ್ಯಾನಿಕ್ ಶಾಪ್ ಅವನು ಬಂದು ಯಾರೋ ಕೌನ್ಸಿಲರ್ನ ಕಿಡ್ನಾಪ್ ಮಾಡಿದ್ರು ಅಂತ ಹೇಳ್ದ. ಆದರೆ ನೆಕ್ಸ್ಟ್ ಡೇನೆ ಪೀಟರ್ ಮತ್ತು ರಾಯನ್ ಬಂದು ನಾವೇ ಕೌನ್ಸಿಲರ್ನ ಕಿಡ್ನಾಪ್ ಮಾಡಿದ್ದು ಮತ್ತು ಅವನ್ನ ಸಾಯಿಸಿ ಸಮುದ್ರದಲ್ಲಿ ಹಾಕಿದ್ದೀವಿ ಅಂತ ಹೇಳಿದ್ರು. ಸಮುದ್ರದಲ್ಲಿ ಹುಡುಕಿದ್ರೆ ಕೌನ್ಸಿಲರ್ ಬಾಡಿ ಸಿಗಲಿಲ್ಲ. ವಿನೋದ್ ಮತ್ತು ಪಲ್ಲವಿಗೆ ಆ ಆಫೀಸರಿಂದನೂ ಸರಿಯಾದ ಇನ್ಫಾರ್ಮೇಷನ್ ಸಿಗೋದಿಲ್ಲ. ಅಲ್ಲಿಂದ ಕೌನ್ಸಿಲರ್ ಮನೆ ಹತ್ರನೇ ಹೋಗ್ತಾರೆ. ಕೌನ್ಸಿಲರ್ ಹೆಂಡತಿ ಇರ್ತಾರೆ. ವಿನೋದ್ ಅವ್ರನ್ನ ವಿಚಾರಿಸೋದಕ್ಕೆ ಟ್ರೈ ಮಾಡ್ತಾನೆ. ಕೌನ್ಸಿಲರ್ ಹೆಂಡತಿ ನನ್ನ ಗಂಡನ ಕೊಲೆ ಬಗ್ಗೆನೇ ವಿಚಾರಿಸೋದಕ್ಕೆ ಬಂದವ್ರೆ ಅಂದ್ಬಿಟ್ಟು ನನಗೆ ತಲೆನೋವು ಕೊಡಬೇಡಿ, ಇಲ್ಲಿಂದ ಹೊರಟೋಗಿ ಅಂತ ಅಂದ್ಬಿಡ್ತಾಳೆ. ವಿನೋದ್ಗೆ ಆ ಕೌನ್ಸಿಲರ್ ಹೆಂಡತಿ ಮೇಲೆ ಡೌಟ್ ಬರ್ತಿರುತ್ತೆ. ನೆಕ್ಸ್ಟ್ ಡೇ ವಿನೋದ್ ಮತ್ತು ಪಲ್ಲವಿ ರೂಬಿನ ಕರ್ಕೊಂಡು ಪೀಟರ್ನ ಮೀಟ್ ಮಾಡೋದಕ್ಕೆ ಜೈಲ್ಗೆ ಹೋಗ್ತಾರೆ. ಪೀಟರ್ನ ಮೀಟ್ ಮಾಡಿದಾಗ ಪೀಟರ್ ಹೇಳ್ತಾನೆ, ನಾವು ಈ ಕೊಲೆನ ಮಾಡಿಲ್ಲ. ಒಂದಿನ ನಾನು ಮನೆ ಹತ್ರ ಕೂತಿರ್ಬೇಕಾರೆ ರಾಯನ್ ಬರ್ತಾನೆ, ಒಬ್ಬ ಪಾರ್ಟಿ ಸಿಕ್ಕಿದ್ದಾನೆ, ಇಬ್ರಿಗೂ 5 ಲಕ್ಷ ಕೊಡ್ತೀನಿ, ಒಂದು ಕೆಲಸ ಇದೆ ಅಂತ ಹೇಳಿದ್ದಾನೆ. ಆ ಮಾತನ್ನ ಕೇಳಿ ನಾನು ಅವನ ಜೊತೆ ಹೋಗ್ತೀನಿ. ಆ ಪಾರ್ಟಿ ಹೆಸರು ಗುರು ಅಂತ. ಗುರು ಇವರಿಬ್ರಿಗೂ ಎಕ್ಸ್ಪ್ಲೇನ್ ಮಾಡ್ತಾನೆ, ಬಾಡಿನ ಎಲ್ಲಿ ಹಾಕಿದ್ರಿ, ಕೊಲೆ ಎಲ್ಲಿ ಮಾಡಿದ್ರಿ ಅನ್ನೋದನ್ನ ಪೊಲೀಸವ್ರ ಹತ್ರ ಹೇಗೆ ಒಪ್ಕೋಬೇಕು ಅನ್ನೋದನ್ನು ಹೇಳ್ತಾನೆ. ಪೀಟರ್ಗೆ ಭಯ ಆಗ್ತಿರುತ್ತೆ. ಗುರು ಹೇಳ್ತಾನೆ, ಬಾಡಿ ಸಿಗಲಿಲ್ಲ ಅಂದರೆ ನಿಮಗೆ ಕಡಿಮೆ ಶಿಕ್ಷೆ ಆಗುತ್ತೆ ಮತ್ತು ಬೇಲು ಕೂಡ ಸಿಗುತ್ತೆ ಅಂತ ಹೇಳ್ತಾನೆ. ವಿಷಯ ಎಲ್ಲ ಗೊತ್ತಾಗ್ತಿದ್ದಂಗೆ ವಿನೋದ್ ಮತ್ತು ಪಲ್ಲವಿ ಮತ್ತೊಮ್ಮೆ ಕೌನ್ಸಿಲರ್ ವೈಫ್ನ ಮೀಟ್ ಮಾಡೋದಕ್ಕೆ ಹೋಗ್ತಾರೆ. ಈ ಸರಿನೂ ಕೌನ್ಸಿಲರ್ ವೈಫು ಬರೋದಿಲ್ಲ. ವಿನೋದ್ ಅವ್ರನ್ನ ಎದುರಿಸೋದಕ್ಕೆ ಶುರು ಮಾಡ್ತಾನೆ. ನೀವೇನಾದ್ರು ನಮ್ಮ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಅಂದರೆ ನಿಮ್ಮ ಗಂಡನ ಕೇಸಲ್ಲಿ ನಿಮ್ಮನ್ನೇ ಫಿಟ್ ಮಾಡಿಬಿಡ್ತೀವಿ ಅಂತ. ವಿನೋದ್ ಕೌನ್ಸಿಲರ್ ವೈಫ್ನ ಕೇಳ್ತಾನೆ, ಈ ಪ್ರಾಪರ್ಟಿ ಎಲ್ಲ ನಿಮ್ಮ ಗಂಡನ ಹೆಸರಲ್ಲೇ ಇರ್ಬೋದು, ಪ್ರಾಪರ್ಟಿ ಆಸೆಗೆ ನಿಮ್ಮ ಗಂಡನ ನೀವೇ ಕೊಂದಿರ್ಬೋದಲ್ಲ. ಕೌನ್ಸಿಲರ್ ವೈಫ್ ಹೇಳ್ತಾರೆ, ನನ್ನ ಗಂಡನ ಪ್ರಾಪರ್ಟಿ ನೆಕ್ಸ್ಟು ನನಗೆ ಬರೋದು, ಮತ್ತು ನಾನು ಯಾಕೆ ಕೊಲ್ಲಿ ಅಂತ ಹೇಳ್ತಾಳೆ. ವಿನೋದ್ ಕೇಳ್ತಾನೆ, ನಿಮ್ಮ ಗಂಡ ಯಾರನ್ನಾರು ಮೀಟ್ ಮಾಡೋದಕ್ಕೆ ಹೋಗ್ತಿದ್ರಾ ಅಂತ. ಕೌನ್ಸಿಲರ್ ವೈಫ್ ಹೇಳ್ತಾರೆ, ಹೌದು, ರುದ್ರ ಯೋಗಿ ಎಂಬ ಆಶ್ರಮಕ್ಕೆ ಹೋಗ್ತಿದ್ರು. ವಿನೋದ್ ಮತ್ತು ಪಲ್ಲವಿ ಆ ಆಶ್ರಮದ ಬಗ್ಗೆ ತಿಳಿದಿದ್ದ ವ್ಯಕ್ತಿನ ಮೀಟ್ ಮಾಡ್ತಾರೆ. ಆ ವ್ಯಕ್ತಿ ಹೇಳ್ತಾನೆ, ಆ ಆಶ್ರಮದಲ್ಲಿ ಇಲ್ಲಿಗಲ್ ಕೆಲಸಗಳು ನಡೀತಿದ್ದೋ. ಒಂದು ದಿನ ಇನ್ಕಮ್ ಟ್ಯಾಕ್ಸ್ ರೈಡ್ ಆಯಿತು. ಅಲ್ಲಿರೋರಿಗೆಲ್ಲ ಗೊತ್ತಾಯಿತು ಇಲ್ಲಿ ಬ್ಲ್ಯಾಕ್ ಮನಿ ಜಾಸ್ತಿ ಇದೆ ಅಂತ. ಇನ್ನೊಂದು ವಿಚಾರನ ಹೇಳ್ತಾನೆ, ಆ ಆಶ್ರಮದಲ್ಲಿದ್ದ ಗುರುಜಿ ಭೀಮಾ ಎಂಬ ವ್ಯಕ್ತಿಗೋಸ್ಕರನೇ ಕೆಲಸ ಮಾಡ್ತಿದ್ರು. ಆ ಭೀಮನೇ ಈ ಆಶ್ರಮಕ್ಕೆ ಓನರ್ ಆಗಿದ್ದ. ಪಲ್ಲವಿಗೆ ಮತ್ತು ವಿನೋದ್ಗೂ ಈ ಭೀಮಾ ಯಾರು ಅಂತ ಕಂಡುಹಿಡಬೇಕಾಗಿರುತ್ತೆ. ವಿನೋದ್ ಮತ್ತು ಪಲ್ಲವಿ ಭೀಮಾ ಎಂಬ ವ್ಯಕ್ತಿ ಬಗ್ಗೆ ರಿಸರ್ಚ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆವಾಗ ಒಂದು ವಿಷಯ ಗೊತ್ತಾಗುತ್ತೆ, ಕೌನ್ಸಿಲರ್ ಕಿಡ್ನಾಪ್ ಆಗಿದ್ದ ದಿನನೇ ಭೀಮಾ ಒಂದು ಸುತ್ತಮುತ್ತ ಇರೋ ಸೈಟ್ನೆಲ್ಲನೂ ಕೊಂಡ್ಕೊಂಡಿದ್ದಾನೆ ಅಂತ. ಅವ್ರಿಗೆ ಒಂದು ಡೌಟ್ ಬರ್ತಿರುತ್ತೆ, ಆ ಸೈಟಲ್ಲಿ ಏನೋ ವಿಷಯ ಇದೆ ಅಂತ. ನೆಕ್ಸ್ಟ್ ಡೇ ವಿನೋದ್ ಮತ್ತು ಪಲ್ಲವಿ ಅವ್ರಿಗೆ ಗೊತ್ತಿರೋ ಪೊಲೀಸ್ ಆಫೀಸರ್ಗೆ ಫೋನ್ ಮಾಡಿ ಭೀಮನ ಸೈಟ್ ಹತ್ರ ಕಳಿಸ್ತಾರೆ ಇನ್ಸ್ಪೆಕ್ಷನ್ ನಡೆಸೋದಕ್ಕೆ. ಅಲ್ಲೋಗಿ ಗುಂಡಿ ತೋರಿದಾಗ ಸ್ವಲ್ಪ ಮೂಳೆಗಳು ಸಿಗ್ತವೆ. ಆ ಮೂಳೆಗಳನ್ನ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ಗೆ ಕಳಿಸ್ತಾರೆ. ಅಲ್ಲಿಂದ ರಿಸಲ್ಟ್ ಬರುತ್ತೆ, ಆ ಮೂಳೆಗಳು ಭೀಮನ ತಂದೆದಾಗಿದೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಡೇ ಭೀಮನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ವಿನೋದ್ ಮತ್ತು ಪಲ್ಲವಿ ನಡೆದ ಎಲ್ಲ ವಿಚಾರನೂ ಅಡ್ವೊಕೇಟ್ ರಾಮ್ಗೆ ಹೇಳಿರ್ತಾರೆ. ಈ ಕೇಸಲ್ಲಿ ವಾದ ಮಾಡೋದಕ್ಕೆ ಅಡ್ವೊಕೇಟ್ ರಾಮ್ ಕೋರ್ಟ್ಗೆ ಬರ್ತಾರೆ. ಭೀಮಾ ಜಡ್ಜ್ ಮುಂದೆ ಎಲ್ಲ ಸತ್ಯನೂ ಒಪ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ರುದ್ರ ಯೋಗಿ ಎಂಬ ಆಶ್ರಮಕ್ಕೆ ನನ್ನ ಬ್ಲ್ಯಾಕ್ ಮನಿ ದುಡ್ಡೆಲ್ಲನೂ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೆ. ಗುರುಜಿ ಅವ್ರಿಗೆ ಗೊತ್ತಿರೋ ಟ್ರಸ್ಟ್ಗಳಿಗೆಲ್ಲ ಕಳಿಸಿ ಅಲ್ಲಿಂದ ನನಗೆ ವೈಟ್ ಮನಿಯಾಗಿ ಸಿಕ್ತಿತ್ತು. ಕೌನ್ಸಿಲರ್ಗೆ ನನ್ನ ಹತ್ರ ಬ್ಲ್ಯಾಕ್ ಮನಿ ಇರೋದು ಗೊತ್ತಾಯಿತು. ಕೌನ್ಸಿಲರು ಅವ್ರಿಗೆ ಗೊತ್ತಿರೋ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಗೆ ಫೋನ್ ಮಾಡಿ ಆಶ್ರಮದಲ್ಲಿ ರೈಡ್ ನಡೆಸೋದಕ್ಕೆ ಹೇಳ್ದ. ಆ ವಿಚಾರನ ಗುರೂಜಿಗೆ ಫೋನ್ ಮಾಡಿ ಹಿಂಗೆ ನಿಮ್ಮ ಆಶ್ರಮದಲ್ಲಿ ರೈಡ್ ಮಾಡೋದಕ್ಕೆ ಬರ್ತಿದ್ದಾರೆ ಅಂತಲೂ ತಿಳಿಸ್ತಾ ಗುರೂಜಿ ತಲೆ ಕೆಡಿಸ್ಕೊಂಡು ಅವ್ರ ಆಶ್ರಮದಲ್ಲಿರೋ ಬ್ಲ್ಯಾಕ್ ಮನಿ ಎಲ್ಲನೂ ಆಟೋಗೆ ತುಂಬಿಸಿ ತಗೋ ಹೋಗ್ತಿರ್ಬೇಕಾರೆ ಅದನ್ನ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸು ಹಿಡಿದಾಕ್ಬಿಟ್ರು. ಗುರೂಜಿ ಫೋನ್ ಮಾಡಿ ನನಗೆ ಎಲ್ಲ ವಿಚಾರನೂ ಹೇಳಿದ್ರು. ಗುರು ಮತ್ತು ರಾಯನ್ನ ಸೇರಿಸ್ಕೊಂಡು ಕೌನ್ಸಿಲರ್ನ ಕಿಡ್ನಾಪ್ ಮಾಡಿಸ್ದೆ ಮತ್ತು ಸಾಯಿಸ್ಬಿಟ್ಟೆ. ಎಲ್ಲ ವಿಚಾರನೂ ಪರಿಶೀಲಿಸಿ ಭೀಮನ್ಗೆ ಶಿಕ್ಷೆ ಆಗುತ್ತೆ. ಪೀಟರ್ ಜೈಲಿಂದ ರಿಲೀಸ್ ಆಗ್ತಾನೆ.
ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ಈ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.